ಮಾಡಿಲ್ಲ ಚಾಪ್ಸ. ಹಾಂ, ಇವತ್ತರೆಗೂ ಒಂದೇನು ಮಾಡೇ ಇಲ್ಲ ಚಾಪ್ಸ ಮನೇಲಿ. ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಗ್ರೇವಿ ಅಂತೂ ಸೂಪರ್ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಉದಾದ್ರಂಥ ಗೀ ರೈಸ್ ರೆಡಿ ಆಯಿತು ನೋಡಿ. ಬನ್ನಿ ಟೇಸ್ಟ್ ತೋರಿಸ್ತೀನಿ. ಇಡೋಣ. ನಿಂಬೆ ರಸ ಹಿಂಡ್ಕೊಂಡು ಕಲಿಸ್ಕೊಂಡು ಗೊಜ್ಜನ್ನ ತಿಂತಾನೆ ಚೆನ್ನಾಗಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದರ್ಶನ್ ಕುಮಾರ್ ಎಸ್. ಇವತ್ತು ನಮ್ಮಮ್ಮ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಮಾಡ್ತಾನೆ, ನಾನು ಗೀ ರೈಸ್ ಮಾಡ್ತಾಯಿದ್ದು. ಸುಮ್ಮನೆ ಗೀ ರೈಸ್ ಮಾಡ್ತಿದ್ದಾರೆ. ನಮ್ಮಮ್ಮ ಮಾಡೋ ಚಿಕನ್ ಬಿರಿಯಾನಿ ಅಂದರೆ ನನಗೆ ಎಲ್ಲ ಇಷ್ಟ. ನಮ್ಮಮ್ಮ ಮಾಡೋ ವೆರೈಟೀಸು. ಅದಕ್ಕೆ ಸಂಡೇ ಅಂತ ಇವತ್ತು ನಾನು ನಮ್ಮ ಅಪ್ಪನ ಹತ್ರ ಹೋಗಿ ಚಿಕನ್ ತೆಗಿಸ್ಕೊಬಂದು ಮಾಡಿಸ್ತಿದ್ದೀವಿ ನಮ್ಮಮ್ಮನ ಕೈಲಿ. ನಾನು ನಮ್ಮಮ್ಮಂಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ನಮ್ಮಮ್ಮಂಗೆ ಯಾವಾಗಲೂ ಹೆಲ್ಪ್ ಮಾಡೋದು ನಾನೇ. ಬೈ ಫ್ರೆಂಡ್ಸ್. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಚಿಕನ್ ಗ್ರೇವಿ ಮತ್ತು ಗೀ ರೈಸ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಚಿಕನ್ ತೊಳೆಯೋದನ್ನ ತೊಳ್ಕೊತಾ ಇದ್ದೀನಿ. ಈಗ ಇದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅವಾಗಲೇ ಅಂಗಡಿಗಳಿಲ್ಲ ತೊಳ್ಕೊಬೇಕು. ಈಗ ಇದು ಮೀಟ್ ಫ್ಯಾಕ್ಟ್ರಿ ಥರ ಚಿಕನ್ನು, ತುಂಬ ಸಾಫ್ಟಾಗೆಲ್ಲ ಚೆನ್ನಾಗಿರುತ್ತೆ. ಕೋಳಿ ಎಲ್ಲ ಕಟ್ ಮಾಡಿಸ್ತೀರಲ್ಲ ಅದಲ್ಲ ಇದು ಚಿಕನ್. ಆಯಿತು, ನಿಲ್ಲಿಸು ಅಂದಮೇಲೆ ಹಾಕ್ಲೆ. ಇದಕ್ಕೆ ಚಿಕನ್ ಗ್ರೇವಿಗೆ 3 ಟೊಮೊಟೊವನ್ನು ಹಚ್ಚಿಟ್ಟಿರೋಂಥ 2 ಆನಿಯನ್ನು, ಈರುಳ್ಳಿ ಮತ್ತು ಒಂದು 2 ಕುಪ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫುಲ್ಲು. ಮತ್ತು ಇದು ಶುಂಠಿ 2 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮತ್ತು ಇದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾನು ಇವಾಗ ಎಣ್ಣೆ ಫ್ರೈ ಮಾಡ್ಕೊಳ್ಳೋದಕ್ಕೆ 3 ಗುಂಟೂರು, ಸ್ವಲ್ಪ 1 ಸ್ಪೂನ್ ಧನಿಯಾ, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಪೆಪ್ಪರು ಮತ್ತು ಗೋಡಂಬಿನ ಇಷ್ಟು ತೊಗೊಂಡಿದ್ದೀನಿ. ಇದನ್ನಿಷ್ಟನ್ನು ಇವಾಗ ಎಣ್ಣೆಲಿ ನಾವು ಕರ್ಕೋಬೇಕು. ಇವಾಗ ಎಣ್ಣೆ ಬಾಣಲೆ ಕಾದಿದೆ, ಇವಾಗ ಹಾಕೋಣ ಹಸಿಮೆಣಸಿನ್ಕಾಯಿ ನೋಡಿ. ಇದಿಷ್ಟನ್ನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಶುಂಠಿ, ಈ ಸ್ಟೀಲ್ ಬಾಣಲಿ ಗೊತ್ತಲ್ಲ, ಕಾದೋಗ್ಬಿಡುತ್ತೆ ಬೇಗ. ಮತ್ತು ಈರುಳ್ಳಿ ಇದೋಯ್ತು. ಇದು ಟೊಮೊಟೊ ಹಣ್ಣು. ಆವಾಗ ಇದು ಕಟ್ಟಂತ ತೆಗಿತಿರ್ಲಿಲ್ಲ, ಹಾಗಾಗಿ ಚಾಕುಲೆ ಇದು ಮಾಡಿಬಿಟ್ಟೆ. ನೋಡಿ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊ. ಇದು ಬೇಗ ಬಾಡ್ಕೋಬೇಕಲ್ಲ, ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಹುಡ್ಕೊಳ್ಳಿ ನಾನು ನೀಟಾಗಿ. ಇದು ರೈಸ್ ಕಾಯಿರೋದ್ರಿಂದ ಗ್ರೇವಿ ಜಾಸ್ತಿ ಬೇಕು. ಸೊ ಹಾಗಾಗಿ ಇಲ್ಲಿ ಒಂದು 3 ಸ್ಪೂನಷ್ಟು ಚಿಕನ್ ಮಸಾಲ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ. ಇಷ್ಟು ತೊಗೊಂಡು ನಾನು ಇವಾಗ ಇದ್ರೊಳಗಡೆ ಹಾಕ್ಕೊತೀನಿ. ಹಾಕ್ಕೊಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ. ಇವಾಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದನ್ನು ಹಾರಕ್ಕಿಂತ ಇಡೋಣ. ನೋಡಿ ನಾವು ಏನು ಮಸಾಲೆಯನ್ನು ಹುರಿದು ಇಟ್ಕೊಂಡಿದ್ವಲ್ಲ, ಸೊ ಇದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ಕ್ಲೋಸ್ ಮಾಡಿ ರುಬ್ಕೊಳ್ಳುವ. ಹಿಡ್ದ ನೋಡಿ ಈ ಥರ ಕಡ್ಡಿ ಇರುತ್ತಲ್ಲ ಅದನ್ನು ಹಾಕ್ಕೊಬೇಕು. ಕಟ್ ಮಾಡಿ ಎಸಿಬಾರ್ದು, ಬರೀ ಎಲೆ ಹಾಕ್ಕೊಂಡು ಕಡ್ಡಿನ ಕೆಲವರು ಎಸ್ಬಿಡ್ತಾರೆ. ಯಾಕೆಂದರೆ ಕಡ್ಡಿಲಿ ತುಂಬ ಸ್ವಾರಸ್ಯ ಅಲ್ಲ, ಏನು ಸ್ವಾದಿಷ್ಟ ಇರುತ್ತೆ ಮತ್ತು ಫ್ಲೇವರ್ ಜಾಸ್ತಿ ಇರುತ್ತೆ. ನೋಡಿ ಇವಾಗ ಇದಕ್ಕೆ ತುಪ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ಇದು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಆಯಲ್ ಹಾಕ್ಕೊತಾ ಇದ್ದೀನಿ. 2 ಕರ್ಬೇವಿನೆಲ್ಲ ಹಾಕ್ಕೊತಾ ಇದ್ದೀನಿ. ದೂರ ಇಡಿ ಆಗುತ್ತೆ. ಹಚ್ಚಿಟ್ಟಿರೋಂಥ ಆನಿಯನ್ ಹಾಕ್ಕೊತಾ ಇದ್ದೀನಿ.
ನಂಗೆ ಜೂನಿಯರ್ ಜಾಸ್ತಿ ಹೊಡಿಯೋದಲ್ಲ ಅದಕ್ಕೆ. ಪೀಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿರೋದು ಫ್ರೈ ಮಾಡ್ಕೋಬೇಕು ಈ ಆಯಿಲಲ್ಲಿ. ನೀಟಾಗಿ ಹುರ್ಕೊಳ್ಳೋಣ ಇವಾಗ. ನೋಡಿ ಇವಾಗ ಇದಕ್ಕೆ ಹುರಿಬೇಕಿದ್ರೇ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಚಿಕನ್ ನೀಟಾಗಿ ಉಪ್ಪು ಇಟ್ಕೊಳ್ಳುತ್ತೆ ಅದಕ್ಕೆ. ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋಣ. ಇಟ್ಕೊಳ್ಳೋ ನಿಂಬೆ ಕಟ್ ಮಾಡಿಬಿಟ್ಟು ಈ ಚಿಕನ್ ಒಳಗಡೆ ಹಾಕ್ಕೊಬಿಡ್ಬೇಕು ಸ್ವಲ್ಪ. ಯಾಕೆಂದರೆ ಇವಾಗ ಉಪ್ಪು ಮತ್ತು ಈಗ ಇದರಲ್ಲೇ ಬೇಯ್ತಾ ಇದೆ ಅಲ್ವ, ನೀರು ಬಿಟ್ಕೊಳ್ಳೋ ಥರ ಈರುಳ್ಳಿ ಹಾಕ್ಬಿಟ್ಟು ಹುರಿತಾರೆ ಅದಲ್ವ, ಇವಾಗ ಉಪ್ಪು ಮತ್ತು ಹುಳಿನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತೀವಿ ಚಿಕನ್ನು. ಹಾಗಾಗಿ ಹಾಕ್ಬಿಟ್ಟು ತಿರುಗಿಸ್ಕೊಂಡ್ರೆ ಮುಗೀತು. ಮಸಾಲ ಆ್ಯಡ್ ಮಾಡ್ಕೋಬೇಕು. ಸುಮ್ಮನೆ ಇರೋ ಬೇಡ ನೋಡಿ. ಇವಾಗ ಬೆಂದಿದೆಯಲ್ವ, ಇಲ್ಲಿ ನೋಡಿ ಪೇಸ್ಟ್ ಮಾಡ್ಕೊಂಡಿರೋಂಥ ಚಿಕನ್ ಮಸಾಲ ಇದೆಯಲ್ವಾ, ರುಬ್ಬಿಟ್ಕೊಂಡಿರೋಂಥ ಚಿಕನ್ ಮಸಾಲಾನ ಇವಾಗ ಇದ್ರೊಳಗಡೆ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಗೊತ್ತಾ. ಆ ಗಾರ್ಲಿಕ್ ಫ್ಲೇವರೇ ಹೊಡಿತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ನಮ್ಮ ಚಿಕನ್ ಗ್ರೇವಿ ರೆಡಿ. ಎಷ್ಟು ಬೇಗ ಮಾಡಿದ್ದೀನಿ ಗೊತ್ತಾ ನಿಜವಾಗ್ಲೂ. ನೋಡಿ ಮೊದಲು ಅಕ್ಕಿ ತೊಗೋಬೇಕು ಗೀ ರೈಸ್ ಮಾಡೋಕ್ಕೆ. ಸೊ ಇವಾಗ ಅಕ್ಕಿನ ತೊಗೋತಾ ಇದ್ದೀನಿ. ಅದರಲ್ಲಿ ನಾನು 3 ಗ್ಲಾಸ್ ಅಕ್ಕಿ ತೊಗೋತಿದ್ದೀನಿ. ತೊಗೊಂಡು ತೊಳೆದು ಇಟ್ಕೊಬಿಡಿ. ಗೀ ರೈಸ್ ಮಾಡಲಿಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ನಂದಿನಿ ತುಪ್ಪನ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. 2 ಕಟ್ ಮಾಡಿಟ್ಟಿರೋಂಥ ಹಸಿಮೆಣಸಿನಕಾಯಿ, ಗೋಡಂಬಿ ಮತ್ತು ಚಕ್ಕೆ, ಇದು ಲವಂಗ, ಇದು ಅನಾನಸ್ ಫ್ಲವರ್ ಕಟ್ಟಾಗಿದೆ, ಇದು ಜೀರಾ, ಇದು ಏಲಕ್ಕಿ ಮತ್ತು ಇದು ಮರಾಠಿ ಮೊಗ್ಗು, ಇದು ಪಲಾವ್ ಲೀಫು. ಇದನ್ನಿಷ್ಟನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ನಾನು ಅಕ್ಕಿನ ತೊಳೆದುಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಬೇಕಾದ್ರೆ ನೀರು ಹಾಕ್ಬಿಟ್ಟು ನೀರು ಮಲಸ್ಕೊಂಡಾದರೂ ಹಾಕ್ಬೋದು. ಈಗೇನಾದರೂ ಸ್ವಲ್ಪ ಇದು ಮಾಡ್ಕೊಂಡು ಹಾಕ್ಕೋಬೋದು, ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ಕೋಬೋದು. ಇವಾಗ ಇದನ್ನು ನಾವು ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವಾಗ ಇದಕ್ಕೆ 3 ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಸಾರಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 6 ಗ್ಲಾಸ್ ಅಕ್ಕಿ ನೀರು ಹಾಕೋತಾ ಇದ್ದೀನಿ. ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದ್ರಾಗ ಲೆಡ್ ಮಾತ್ರ ಕ್ಲೋಸ್ ಮಾಡಿಬಿಡೋಣ. ಸೊ ಲೆಡ್ ಕ್ಲೋಸ್ ಮಾಡಿದ್ರೆ ರೈಸ್ ರೆಡಿ ಇರುತ್ತೆ. ಸೊ ಹಾಗಾಗಿ ಕುಕ್ಕರ್ ಲೆಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಒಂದು ವಿಷಲ್ ಕೂಗಿದ್ಮೇಲೆ ಆಫ್ ಮಾಡೋಣ. ಹಲೋ, ನಮ್ಮಮ್ಮ ನೋಡಿ ಇಲ್ಲಿ ಗೀ ರೈಸ್ ಮತ್ತು ಚಿಕನ್ ಗೊಜ್ಜಿಕ್ಕಿದೆ. ಇಲ್ಲಿ ನಮ್ಮಮ್ಮ ಪಾತ್ರೆ ತೊಳಿತಿದೆ. ಅದಾಗ ಓಪನ್ ಮಾಡೋಣ. ನೋಡಿ ಉದುರಾದಂತಹ ಗೀ ರೈಸ್ ರೆಡಿ ಆಯಿತು. ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಬಿಡೋಣ. ಈ ಬಿಸಿಗೆ ಅನ್ನ ಬಿಸಿ ಇರುತ್ತಲ್ಲ, ಸೊ ಹಾಗಾಗಿ ಅದಕ್ಕೆ ಆಗ್ಬಿಟ್ಟಿರುತ್ತೆ. ಉದಾದ್ರಂಥ ಗೀ ರೈಸ್ ರೆಡಿ ಆಯಿತು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಚಿಕನ್ ಗ್ರೇವಿ ಜೊತೆ ಸಖತ್ ರುಚಿಯಾದಂತಹ ಗೀ ರೈಸ್ ರೆಡಿ. ನೋಡಿ ಗೀ ರೈಸ್ ಅದು
ಅಲ್ಲ ಫಸ್ಟ್ ಇದನ್ನು ಮಾಡ್ಕೊಂಡು ಇಲ್ಲಿ ಬಾ. ನೋಡಿ ಟೇಸ್ಟಿಯಾದಂತಹ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ರೆಡಿ ಆಯಿತು. ಇದ್ರ ಜೊತೆಗೆ ಈ ರೈಸ್ ಅಂತೂ ತುಂಬ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಚಪಾತಿಗೆ, ದೋಸೆಗೆ, ಗೀ ರೈಸ್ ಯಾವುದಕ್ಕಾದ್ರೂ ನೀವು ಮಾಡ್ಕೊಂಡು ತಿನ್ಬೋದು. ಸೊ ಈ ರೆಸಿಪಿನ ನಿಮ್ಮ ಮನೇಲಿ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮಿಸ್ ಮಾಡಿದಂತೆ ಈ ರೆಸಿಪಿನ ನಿಮ್ಮ ಮನೇಲಿ ಮಾಡಿ, ನಿಜವಾಗ್ಲೂ ಸೂಪರ್ ಟೇಸ್ಟ್ ಇದೆ. ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ವೀಡಿಯೋದಲ್ಲಿ ನೋಡೋದಕ್ಕಷ್ಟೇ ಅಲ್ಲ, ನಿಜವಾಗ್ಲೂ ರೆಸಿಪಿ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಗ್ರೇವಿ ಅಂತೂ ಸೂಪರ್ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಸುಷ್ಮಾ ಸಂತೋಷ್ ವ್ಲಾಗ್. ಸೊ ಪ್ಲೀಸ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಸಪೋರ್ಟ್. ನೋಡಿ ವಿಡಿಯೋನ ನೋಡಿ ಯಾರನ್ನೋ ಇವ್ರು ಮಾಡ್ತಾರಾ ಇಲ್ವಾ ಅಂತ ಇದು ಮಾಡಬೇಡಿ. ನಿಮ್ಮ ರೆಸಿಪಿ ನಾನು ತೋರಿಸಿರೋ ರೆಸಿಪಿ ನಿಮ್ಮ ಮನೇಲಿ ಮಾಡಿ ಆಮೇಲೆ ನೀವು ಚೆನ್ನಾಗಿದೆ ಇಲ್ವಾ ಅಂತ ನನಗೆ ನಿಜವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ನೋಡಿ ಬನ್ನಿ ಟೇಸ್ಟ್ ತೋರಿಸ್ತೀನಿ. ಈ ಗ್ರೇವಿನ ಈ ಥರ ಕಲಿಸ್ಕೊಂಡು ನಿಜವಾಗ್ಲೂ ಸೂಪರಾಗಿದೆ. ಸಾಕು ಕಣ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಹೆಂಗಿತ್ತು ಚಾಪ್ಸು? ಮನೆಗೆ ಹೋಗಿದ್ದಾ? ನಮ್ಮ 11 ವರ್ಷ ಆದ್ಮೇಲೆ ಅಪ್ರೂಪಕ್ಕೆ ಮಾಡಿದ್ಯಲ್ಲ ಚಾಪ್ಸ. ಇವತ್ತವರೆಗೂ ಒಂದೇನು ಮಾಡೇ ಇಲ್ಲ ಚಾಪ್ಸ ಮನೇಲಿ. ನೀನು ಜಾಸ್ತಿ ಕೇಳೋದೇ ಇಲ್ಲ. ನೀನು ಯಾವಾಗಲೂ ಏನು ಕೇಳೋದು? ನೀವು ನಿನ್ನ ಮಗ ಎಲ್ಲ ಕೇಳೋದೇ ಬಿರಿಯಾನಿ ರೈಸ್ ತಾನೆ. ಮತ್ತೆ ಬಿರಿಯಾನಿ, ಕಬಾಬು, ಆಳು ಮುಳು ಅದು ಇದು. ಖಾಲಿ ಎಲ್ಲ ರೈಸ್ ಎಲ್ಲ ಖಾಲಿ ಮಾಡಿದ್ರು ನನ್ನ ಮಕ್ಕಳು. ನೀವು ಹೋಗು ಅಂತ ಬಿಗ್ ಬಾಸ್ ನೋಡ್ಕೊ ಕೂತಿದೆ. ಆಮೇಲೆ ಸ್ವಲ್ಪ ಇತ್ತು ತಿನ್ನೋದು. ಅದು ಹೆಚ್ಚು ನನ್ನ ಮಗನ ಒಬ್ಬನೇ ಖಾಲಿ ಮಾಡ್ತಾನೆ. ತುಪ್ಪ ಹಾಕಿ ಹಂಗೆ ಹಾಕಿ ಮಾಡಿದೆ, ಚೆನ್ನಾಗಿ ಹೊಡ್ಕೊ ಬಂದೆ ತಾನೇ. ನಾನೇನಂದರೆ ಒಬ್ಬನೇ ಇರ್ತೀರ ಅಂತ ಟೆನ್ಷನ್ಗೆ ಮನೆ ಕೊಳಿದ್ರೆ ಮನೆ ಕೊಟ್ಟಿರಲ್ಲ, ಆಮೇಲೆ ಮನ್ಸ್ಬಿಟ್ಟು ಮನಿಕೊಂಡ್ರಾ ಪ್ಯಾಂಟ್ ಹಾಕೋತಾಗ ನನ್ನ ಮಕ್ಳು ಹಂಗೆ ಹಿಂಗೆ ಫೋಟೋ ತೋರಿಸ್ಕೊಂಡು ನೋಡ್ರ, ನನ್ನ ಹೇಳ್ತಾರೆ ಚೆನ್ನಾಗಿತ್ತು ಅಂತ. ಸೊ ನಿಮ್ಮ ಮನೇಲಿ ಮರಿದಂಗೆ ಟ್ರೈ ಮಾಡಿ. ಚೆನ್ನಾಗಿತ್ತು.